ಬೆಂಗಳೂರಿನಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ನಡೆಯುತ್ತೆ. ಇಂಥದ್ದೇ ಕಾರಣಕ್ಕೆ ನಡೆಯುತ್ತೆ ಅಂತ ಊಹೆನೂ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಈ ಸ್ಟೋರಿನೇ ನೋಡಿ, ಜಸ್ಟ್ ಕಸ ಹಾಕಿದ್ರು ಅನ್ನೋ ಒಂದೇ ರೀಸನ್ಗೆ ಅಬ್ಬಬ್ಬಾ ಅವಾಚ್ಯ ಶಬ್ದಗಳಿಂದ ಬೈದಾಡ್ಕೊಂಡು ರಸ್ತೆಯಲ್ಲೇ ದೊಡ್ಡ ಗಲಾಟೆ ಮಾಡ್ಕೊಂಡಿದ್ದಾರೆ. ಕೋಲಂತ ಕಿಡ್ಕಿನಿದ್ಯಾ ಹೊಡಿತೀನೋ ರೋಡಿಸಮ್ ನೀನು ಮಾಡ್ತಾ ಇದೀಯಾ? ರೋಡಿಸಮ್ ಮಾಡ್ತಾ ಇದೀಯಾ? ನೀನು ಕೋಲಿ ಎಂತ ಹೊಡಿತಾ ಇದೀಯಾ? ಎಂತಕ್ಕೂ ಹೆಣ್ಮಕ್ಳಿಗೆ ಎಂತ ಕೋಲ್ ಇಟ್ಕೊಂಡಿದ್ಯಾ? ರೋಡಿಸಮ್ ಮಾಡ್ತಾ ಇದೀಯಾ ನೀನು? ಆಯ್ತು, ಇವಾಗ ಏನು ಅವ್ರನ್ನ ಸಾಯಿಸ್ತೀಯ ನೀನು? ಯಾರು ಇರೋದು? ಎಲ್ಲಿರೋದು ನೀವು? ಇರಿ ಒಂದ್ ನಿಮಿಷ, ಎಲ್ಲಿರೋದು ನೀವು? ಎಲ್ಲಿರೋದು ನೀವು? ಎಲ್ಲಿರೋದು ನೀವು? ಏನ್ ಕೋಲ್ ಇಟ್ಕೊಂಡು ಯಾರ್ಯಾರು ಕೊಡ್ತಿದ್ದೀರಾ ನೀವು? ಯಾರ್ಯಾರು ಕೊಡ್ತಿದ್ದೀರಾ? ಎಷ್ಟು ಜನ ಕೊಡ್ತಿದ್ದೀರಾ ನೀವು? ಎಷ್ಟು ಜನ ಕೊಡ್ತಿದ್ದೀರಾ ನೀವು? ಕೋಲ್ ಎತ್ಕೊಂಡು ಎಷ್ಟು ಜನ ಕೊಡ್ತಾ ಇದ್ದೀರಾ? ಏನಾಯ್ತು? ಯಾರು ಏನ್ ಮಾಡ್ತಾರೆ ಅವರು? ಏನ್ ಮಾಡ್ತಾರೆ ಅಲ್ಲಿ? ಯಾರದು? ಎಲ್ಲಿ ಮಾಡ್ಬೇಕು? ಎಷ್ಟು ಕಸ ಹಾಕಿದ್ರು ಅವರು? ಮಿಕ್ಕಿದವ್ರ ಕಸ ಯಾರು ಹಾಕಿದ್ದು? ಅವ್ರು ನೀವು ಕೇಳಿಲ್ಲ, ನೀವು ನೀವಂತ ಕೇಳಿಲ್ಲ. ಕಸ ಹಾಕುವ ವಿಚಾರಕ್ಕೆ ರಸ್ತೆಯಲ್ಲೇ ಬಿಗ್ ಫೈಟ್. ನೀವಂತೋರು ನೀವಿಂತೋರು ಅಂತ ಬೈದಾಟ. ಕೇಳಿಲ್ಲ, ನಾನು ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈದಾಡಿಕೊಳ್ತಿರೋ ದೃಶ್ಯವನ್ನೊಮ್ಮೆ ನೋಡಿ. ಇದು ಯಾವುದೋ ಗಂಭೀರ ವಿಚಾರಕ್ಕಾಗಿ ಅಲ್ಲ. ಏರಿಯಾದ ಮೂಲೆಯೊಂದರಲ್ಲಿ ಯಾರೋ ಹಾಕಿದ್ದ ಕಸ ನೋಡಿದ ಮಹಿಳೆಯೊಬ್ಬರು ತಮ್ಮ ಮನೆ ಕಸ ತಂದು ಹಾಕಿದ್ದಾರೆ. ಇದನ್ನ ಸಹಿಸದ ವ್ಯಕ್ತಿಯೊಬ್ಬರು ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಬನಶಂಕರಿ ವಾರ್ಡ್ನಲ್ಲಿ. ಎಷ್ಟು ರೋಡಿಸಮ್ ಮಾಡ್ತಿದ್ದೀರಾ? ಎಷ್ಟು ಜನಕ್ಕೆ ಮೋಸ ಮಾಡಿದಿರಾ ನೀವು? ಮತ್ತೆ ಕಸ ಎಲ್ಲ ಹಾಕ್ಬೇಕು, ಕಸ ಎಲ್ಲ ಹಾಕ್ಬೇಕು, ಕಸ ಎಲ್ಲ ಹಾಕ್ಬೇಕು. ನಿಮ್ಮನೊಳಗಡೆ ಹಾಕ್ಬೋದಲ್ಲ ಕಸನ? ಈ ಏರಿಯಾದಲ್ಲಿ ಕಳೆದ ಕೆಲ ತಿಂಗಳಿನಿಂದ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸುತ್ತಮುತ್ತಲಿನ ನಿವಾಸಿಗಳು ಕಸ ತಂದು ಸುರಿತಾ ಇದ್ರಂತೆ. ಇದನ್ನ ಗಮನಿಸಿದ ಮಹಿಳೆಯೊಬ್ಬರು, ನಮ್ಮನೆಗಂತೂ ಕಸ ಎತ್ತುವವರು ಬರೋದಿಲ್ಲ, ಇಲ್ಲಿ ತಂದು ಹಾಕಿದ್ರೆ ತೆಗೆದುಕೊಂಡು ಹೋಗ್ತಾರೆ ಅಂತ ಮನೆಯ ಕಸವನ್ನ ಒಂದು ಕವರ್ನಲ್ಲಿ ಹಾಕಿ ತಂದು ಬಿಸಾಕಿದ್ದಾರೆ. ಇದನ್ನ ಗಮನಿಸಿದ ಇತರರು ದೊಣ್ಣೆ ಹಿಡಿದುಕೊಂಡು ಹೊಡೆಯೋಕೆ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಕೆಲಸವನ್ನ ಮಾಡಿದ್ದಾರೆ. ಕೋಲಂತ ಕಿಡ್ಕಿನಿದ್ಯಾ ಹೊಡಿತೀನೋ? ರೋಡಿಸಮ್ ನೀನು ಮಾಡ್ತಾ ಇದೀಯಾ? ಇರಿ ಒಂದ್ ನಿಮಿಷ, ಎಲ್ಲಿರೋದು ನೀವು? ಎಲ್ಲಿರೋದು ನೀವು? ಮಿಕ್ಕಿದವ್ರ ಕಸ ಯಾರು ಹಾಕಿದ್ದು? ಅವ್ರು ನೀವು ಕೇಳಿಲ್ಲ, ನೀವು ನೀವಂತ ಕೇಳಿಲ್ಲ. ಒಂದು ಕುಟುಂಬ ಏಕಾಏಕಿ ಮಹಿಳೆಗೆ ನಿಂದನೆ ಮಾಡ್ತಿರೋದನ್ನ ಗಮನಿಸಿದ ವ್ಯಕ್ತಿಯೊಬ್ಬರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಕಸದ ಸಮಸ್ಯೆ ಇದ್ರೆ ಜಿಬಿಎ ಗಮನಕ್ಕೆ ತರಬೇಕು, ಅದನ್ನ ಬಿಟ್ಟು ಹೀಗೆ ಹಲ್ಲೆ ಮಾಡೋದು, ನಿಂದನೆ ಮಾಡೋದು ಸರಿಯಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸದ್ಯ ನಿವಾಸಿಗಳೆಲ್ಲರೂ ಸೇರಿಕೊಂಡು ಜಿಬಿಎಗೆ ಮನವಿ ಕೊಡಲು ತೀರ್ಮಾನಿಸಿದ್ದು, ಇನ್ಮುಂದೆ ಯಾರಾದ್ರೂ ಕಸ ಹಾಕಿದ್ರೆ ಅವರ ವಿರುದ್ಧ ದೂರು ಕೊಡೋಕೆ ತೀರ್ಮಾನ ಮಾಡಲಾಗಿದೆ. ಅದೇನೇ ಇರ್ಲಿ, ಕಸ ಎಲ್ಲಿ ಬೇಕಂದರಲ್ಲಿ ಬಿಸಾಕಿದ್ರೆ ದಂಡ ವಿಧಿಸೋ ನಿಯಮವಿದ್ರೂ ನಮ್ ಜನ ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.